ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗ್ತಾನೇ ಇದೆ. ದಿನ ಕಳೆದಂತೆ ಬೆಳೀತಿರೋ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿರ್ವಹಣೆ ಮಾಡೋದೇ ಬಿಗ್ ಚಾಲೆಂಜ್ ಆಗಿದೆ. ಇತ್ತ ಸುರಂಗ ಮಾರ್ಗಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಿದ್ರೆ ಅತ್ತ ವಿರೋಧ ವ್ಯಕ್ತಪಡಿಸುತ್ತಿರೋ ಸಿಲಿಕಾನ್ ಸಿಟಿ ಮಂದಿ ಸಬ್ ಅರ್ಬನ್ ರೈಲು ಯೋಜನೆಯನ್ನ ಕಾರ್ಯಗತ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಸುರಂಗ ಮಾರ್ಗಕ್ಕೆ ವಿರೋಧ, ಸಬರ್ಬನ್ ರೈಲು ಬೇಕು ಅನ್ನೋ ಹೊಸ ಕೂಗು. ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ಮಂದಿ ಮನವಿ. ಬೆಂಗಳೂರಿನಲ್ಲಿ ಸಾಕಷ್ಟು ಸದ್ದು ಮಾಡ್ತಿರೋ ಯೋಜನೆ ಅಂದ್ರೆ ಅದು ಸುರಂಗ ಮಾರ್ಗ. ಬೆಂಗಳೂರಿನ ಟ್ರಾಫಿಕ್ ಕಡಿವಾಣಕ್ಕೆ ಇದು ಅನಿವಾರ್ಯ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಇದು ಹಣ ಮಾಡುವ ಯೋಜನೆ, ಇದು ಬೇಡ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಇದರ ನಡುವೆಯೇ ಕಳೆದ 35 ವರ್ಷಗಳ ಹಿಂದೆ ಆರಂಭವಾಗಿದ್ದ ಯೋಜನೆಯನ್ನ ಆರಂಭಿಸಿ ಅಂತ ಸಿಟಿ ಮಂದಿ ಹೊಸ ಮನವಿಯನ್ನ ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಅದುವೇ ಸಬರ್ಬನ್ ರೈಲು. 1983ರಲ್ಲಿ ಬೆಂಗಳೂರಿನ ಟ್ರಾಫಿಕ್ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉಪನಗರಗಳಿಗೆ ಸಂಪರ್ಕ ಕಲ್ಪಿಸೋ ಸಬರ್ಬನ್ ರೈಲು ಯೋಜನೆಯನ್ನ ಪ್ರಸ್ತಾಪಿಸಲಾಗಿತ್ತು. 2013ರಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಯೋಜನೆಯ ಡಿಪಿಆರ್ ಸಿದ್ಧಪಡಿಸೋಕು ಸೂಚಿಸಿದ್ರು. ಅದಾದ ಬಳಿಕ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಯೋಗದಲ್ಲಿ ನಿರ್ಮಾಣವಾಗುವ ಯೋಜನೆ ಇದಾಗಿದ್ದು, ಅಂದು ಈ ಯೋಜನೆ 15,767 ಕೋಟಿ ರೂಪಾಯಿ ಅಂದಾಜು ಮಾಡಲಾಗಿತ್ತು. 148 ಕಿಲೋಮೀಟರ್ ಉದ್ದ, 58 ನಿಲ್ದಾಣಗಳುಳ್ಳ ಯೋಜನೆ ರಾಜ್ಯ ಭೂ ಸ್ವಾಧೀನ ಪ್ರಕ್ರಿಯೆ ವಿಳಂಬದಿಂದ ನೆನೆಗುದಿಗೆ ಬಿದ್ದಿತ್ತು. ಯಾವಾಗ ಸರ್ಕಾರ ಸುರಂಗ ಮಾರ್ಗ ನಿರ್ಮಾಣದ ಮಾತು ಪ್ರಸ್ತಾಪ ಮಾಡ್ತೋ, ಆಗ ಸಬರ್ಬನ್ ರೈಲು ಯೋಜನೆಯ ಕೂಗು ಮತ್ತೆ ಜೋರಾಗ್ತಾ ಇದೆ. ಹಾಗಾದ್ರೆ ಸಬರ್ಬನ್ ರೈಲು ಯೋಜನೆಯ ಕಾರಿಡಾರ್ಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಯೋಜನೆಯ ಪ್ರಮುಖ ಕಾರಿಡಾರ್ಗಳು: ಕಾರಿಡಾರ್ 1 ಕೆಎಸ್ಆರ್ ಬೆಂಗಳೂರು ಟು ದೇವನಹಳ್ಳಿ 41.4 ಕಿಲೋಮೀಟರ್. ಕಾರಿಡಾರ್ 2 ಬೈಯಪ್ಪನಹಳ್ಳಿ ಟು ಚಿಕ್ಕಬಾಣಾವರ 25.1 ಕಿಲೋಮೀಟರ್. ಕಾರಿಡಾರ್ 3 ಕೆಂಗೇರಿ ಟು ವೈಟ್ಫೀಲ್ಡ್ 35.52 ಕಿಲೋಮೀಟರ್. ಕಾರಿಡಾರ್ 4 ಹೀಲಲಿಗೆ ಟು ರಾಜನಕುಂಟೆ 46.24 ಕಿಲೋಮೀಟರ್. ಸುಮಾರು 4 ಕಾರಿಡಾರ್ನಲ್ಲಿ ನಿರ್ಮಾಣವಾಗಬೇಕಾಗಿದ್ದ ಯೋಜನೆ ಇನ್ನು ಆರಂಭದ ಹಂತದಲ್ಲಿಯೇ ಇದೆ. ಆದ್ರೀಗ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ವಿಳಂಬದಿಂದಾಗಿ ಯೋಜನೆ ಟೇಕ್ ಆಫ್ ಆಗೇ ಇಲ್ಲ. ನಾವು ಮೊನ್ನೆ ಹೇಳಿದ್ವಿ ಈ ಕೆಲಸ ಚಾಲೂ ಮಾಡಬೇಕು. ನಾನು 27ನೇ ಅಕ್ಟೋಬರು ನಮ್ಮ MD ಕೆ ರೈಡು ಗೋವಿಂದ ರೆಡ್ಡಿ ಅವರು ಭೇಟಿ ಮಾಡಿದೆ. ದಯವಿಟ್ಟು ನೀವು ತಕ್ಷಣವೇ ನೀವು ಈ ಆಲ್ C1, C2, C3, C4 4 ಕಾರಿಡಾರ್ ಟೆಂಡರ್ ಕರಿಬೇಕು, ಕಾಮಗಾರಿ ಚಾಲೂ ಮಾಡಬೇಕು. ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ, ಕಾರಿಡಾರ್ 1 and 3 ಇನ್ನೂ ಚಾಲೂನೇ ಮಾಡಿಲ್ಲ. ಅದು ಕೆಲವು ಮೂಲ ಇಂದ ಗೊತ್ತಾಗಿದೆ ರಾಜ್ಯ ಸರ್ಕಾರ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇಂಟ್ರೆಸ್ಟ್ ಇಲ್ಲ ಅದು ನಮಗೆ ಹೇಳಬೇಕು. ಆಮೇಲೆ ಈ 1, 2, 3, 4 4 ಕಾರಿಡಾರು ವೆರಿ ಇಂಪಾರ್ಟೆಂಟು. ನೀವು ಬರೀ 2 and 4 ಮಾಡಿದ್ರೆ ಆಗೋಕ್ಕಿಲ್ಲ. ಇಡೀ ಸಿಟಿನ ಸಬರ್ಬನ್ ಜಾಳಕ್ಕೆ ತರಬೇಕು ಅಂದರೆ ಕಾರಿಡಾರ್ 1 ಅದು KSR ಬೆಂಗಳೂರಿಂದ ದೇವನಹಳ್ಳಿ, ಒನ್ ಆಫ್ ದ ಹೈ ಡೆನ್ಸಿಟಿ ಕಾರಿಡಾರ್. ಒಂದು ಲೂಪ್ ಲೈನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುತ್ತೆ, ವೆರಿ ಇಂಪಾರ್ಟೆಂಟು. ಸೊ ಹೀಗೆ ಈ 4 ಕಾರಿಡಾರ್ ಮಾಡಬೇಕು. 1 and 3 ಬೇರೆ ಮೂಲದಿಂದ ಗೊತ್ತಾಗಿದೆ ನನಗೆ. ಕೆಲವರು ಪ್ರೆಸ್ ಅವರು ಹೇಳ್ತಿದ್ರು, ಸರ್ ಅಲ್ಲಿ ಸಮಸ್ಯೆ ಇದೆ ಅಂತ. ಇವಾಗ ನಾವು ಅವ್ರಿಗೆ ಕೇಳಿದ್ವಿ ಏನು ಸಮಸ್ಯೆ ಇದೆ ಅಂತ. ಇವಾಗ ನನ್ನೇ ಒಂದು ಟೆಂಡರ್ ಕರೆದಿದ್ದಾರೆ, ಕಾರಿಡಾರ್ 2 ಮಾತ್ರ, 4 ಇನ್ನೂ ಕರೆದಿಲ್ಲ. ಸಬರ್ಬನ್ ರೈಲು ಉಸ್ತುವಾರಿಯನ್ನ ಸದ್ಯ ಕೆ ರೈಡ್ ಕಂಪನಿ ನಿರ್ವಹಣೆ ಮಾಡ್ತಾ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಲಾ 20ರಷ್ಟು, ಉಳಿದ ಶೇಕಡಾ 60ರಷ್ಟು ಹಣವನ್ನ ಸಾಲದ ರೂಪದಲ್ಲಿ ಯೋಜನೆ ಪೂರ್ಣಗೊಳಿಸುವುದಾಗಿತ್ತು. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉಪನಗರಗಳ ನಡುವೆ ಸಂಪರ್ಕ ಕಲ್ಪಿಸೋ ಯೋಜನೆ ಅನುಷ್ಠಾನಕ್ಕೆ ಯಾಕೆ ಹಿಂದೇಟು ಹಾಕ್ತಾ ಇದೆ ಅನ್ನೋದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕಾಗಿದೆ. ಉಲ್ಲಾಸಿಯಾಸ್ ಕಿರುವಾಸೆ,
ಗ್ಯಾರಂಟಿ ನ್ಯೂಸ್ ಬೆಂಗಳೂರು.